ಹಲೋ ಎವ್ರಿವನ್, ಇವತ್ತಿನ ವ್ಲಾಗಲ್ಲಿ ಅವಲಕ್ಕಿ ತಿಂಡಿನ ಬಿಡಿ ಬಿಡಿಯಾಗಿ ಹೇಗೆ ಮಾಡೋದು, ನಾನು ಯಾವ ಟಿಪ್ಸ್ ಫಾಲೋ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಇನ್ನು ಸ್ವಲ್ಪ ನೆನೆಬೇಕು ಅಂತ ಇರುವಾಗಲೇ ಅದನ್ನು ಚೆನ್ನಾಗಿ ಹಿಂಡಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಅದಕ್ಕೆ ಒಂದು ಲಿಡ್ ಅಥವಾ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟಿರಿ. ಅದಾದಮೇಲೆ ನಿಮಗೆ ತಿಂಡಿಗೆ ಏನೇನು ಬೇಕು ಎಲ್ಲ ತರಕಾರಿಗಳನ್ನ ಹೆಚ್ಕೊಂಡು ನೀವು ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. ಮೆಣಸಿನಕಾಯಿ ಹೆಚ್ಚುವಾಗ ಕೈ ಜಾಸ್ತಿ ಖಾರ ಹಾಕಬಾರ್ದು, ಅಂದರೆ ಈ ರೀತಿ ಕ್ರಾಸ್ ಆಗಿ ಹೆಚ್ಚಿ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಕೈ ತುಂಬ ಸ್ಪೈಸಿ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವಾಗ ನೋಡೋಣ ಅವಲಕ್ಕಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ, ಸ್ವಲ್ಪ ಕೂಡ ಮುದ್ದೆ ಹಾಕಿಲ್ಲ. ಇದನ್ನು ಈಗ ಒಗ್ಗರಣೆಗೆ ಮಿಕ್ಸ್ ಮಾಡೋಣ. ನೋಡಿ ಇಷ್ಟೇ ಮಿಕ್ಸ್ ಮಾಡಿದ್ರು ಕೂಡ ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ, ಮುದ್ದೆ ಆಗ್ತಾ ಇಲ್ಲ. ಪರ್ಫೆಕ್ಟಾಗಿ ನೆಂದಿದೆ ಕೂಡ. ನೋಡಿ ಇದು ಚಿತ್ರಾನ್ನ ಥರ ಕಾಣಿಸ್ತಾ ಇದೆ, ಬಟ್ ಅವಲಕ್ಕಿ ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಹ್ಯುಂಡೈ ಶೋರೂಮ್ ಹೋಗಬೇಕಾಗಿತ್ತು, ಬ್ರದರ್ ಗಾಡಿನ ಬುಕ್ ಮಾಡಿದ, ಅದೇ ಫಾರ್ಮಾಲಿಟೀಸ್ಗೋಸ್ಕರ ಬಂದಿದ್ದೀವಿ. ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.